ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಡಾಕ್ಟರ್ ಟೆರರ್ ಮಾಡ್ಯೂಲ್ನ 8 ಮಂದಿಯಿಂದ 4 ಸಿಟಿಗಳಲ್ಲಿ ಸ್ಫೋಟಕ್ಕೆ ನಡೆದಿತ್ತು ಪ್ಲಾನ್. ತಲಾ ಇಬ್ಬರು ಒಂದು ಗುಂಪಾಗಿ 4 ರಾಜ್ಯದ ಸ್ಥಳಗಳಲ್ಲಿ ಸ್ಫೋಟಕ್ಕೆ ಸಂಚು. ಎನ್ಐಎ ವಿಚಾರಣೆ ವೇಳೆ ಬಾಯ್ಬಿಟ್ಟ ಆರೋಪಿಗಳು. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆ ಬಳಿಯ ಫೈಜಿ ಇಲಾಹಿ ಮಸೀದಿಯಲ್ಲಿ ಡಾಕ್ಟರ್ ಉಮರ್. ಮಧ್ಯಾಹ್ನ 10 ನಿಮಿಷ ಅಲ್ಲೇ ಇದ್ದ. ಸಂಜೆ ಕಾರು ಬ್ಲಾಸ್ಟ್. ಸ್ಫೋಟ ನಡೆದ ದಿನದ ಓಡಾಟದ ದೃಶ್ಯ ಲಭ್ಯ. ದೆಹಲಿಯಲ್ಲಿ ಸ್ಫೋಟ ನಡೆಸಿದ್ದು ಡಾಕ್ಟರ್ ಉಮರ್ ನಬಿ ಅನ್ನೋದು ದೃಢ. ಕಾರ್ನಲ್ಲಿದ್ದ ಮೃತದೇಹದ ಜೊತೆ ಕುಟುಂಬಸ್ಥರ ಡಿಎನ್ಎ ಹೋಲಿಕೆ. ಸ್ಫೋಟದ ಹಿಂದಿನ ಸಂಚು ಬಯಲಿಗೆಳೆಯೋಕೆ ಮುಂದುವರಿದ ತನಿಖೆ. $26 ಲಕ್ಷ ಸಂಗ್ರಹಿಸಿದ್ದ ಮೊಜಮಿಲ್, ಡಾಕ್ಟರ್ ಆದಿಲ್ ರಾಥರ್, ಉಮರ್ ಶಾಹೀನ್. ಆ ಹಣದಿಂದ ಗುರುಗ್ರಾಮ್ ನೂಹ್ನಿಂದ 26 ಕ್ವಿಂಟಲ್ ಎನ್ಪಿಕೆ ರಸಗೊಬ್ಬರ ಖರೀದಿಸಿದ್ದ ಉಮರ್. ಆ ಗೊಬ್ಬರದಿಂದ ಐಇಡಿ ಬಾಂಬ್ ತಯಾರಿಸುವ ಪ್ಲಾನ್ ಮಾಡಿದ್ದ ಗ್ಯಾಂಗ್. I-20 ಆಯ್ತು, ಏಕೋ ಸ್ಫೋಟ ಆಯ್ತು, ಮತ್ತೊಂದು ಕಾರು ಬಳಕೆ. ಉಗ್ರ ಸಂಚಿನ ಭಾಗವಾಗಿದ್ದ ಬ್ರೇಜಾ ಕಾರ್ ಅಲ್ ಫಲಾಹ್ ವಿವಿ ಬಳಿ ಪತ್ತೆ. 3ನೇ ಕಾರು ಕೂಡ ಸ್ಫೋಟಕಗಳ ಸಾಗಾಟಕ್ಕೆ ಬಳಸಿರೋ ಶಂಕೆ. ಬೆಚ್ಚಿ ಬೀಳಿಸುತ್ತಿದೆ ಡೆಲ್ಲಿ ಕಾರು ಸ್ಫೋಟದ ತೀವ್ರತೆ. ಬ್ಲಾಸ್ಟ್ ಆದ 500 ಮೀಟರ್ ದೂರದಲ್ಲಿ ತುಂಡಾದ ಕೈ ಪತ್ತೆ. ಮೃತಪಟ್ಟವರ ಪೈಕಿ ಓರ್ವನ ಮುಂಗೈ ವಶಕ್ಕೆ. ಫರೀದಾಬಾದ್ನ ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದ ಶಂಕಿತ ಟೆರರಿಸ್ಟ್. ಅದೇ ಮನೆಯಲ್ಲಿ ಸ್ಫೋಟಕಗಳನ್ನ ಇಟ್ಟಿದ್ದ ರಕ್ತ ಪೀಪಾಸು ಡಾಕ್ಟರ್ ಮುಜಾಮಿಲ್ ವಾಸಸ್ಥಳದಿಂದಾನೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ದೆಹಲಿ ಕಾರ್ ಬ್ಲಾಸ್ಟ್ ಬೆನ್ನಲ್ಲೇ ತುಮಕೂರಿನ ವ್ಯಕ್ತಿಯ ವಿಚಾರಣೆ. ಖಿಲಾಫತ್ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಶಂಕೆ. ಬ್ಲಾಸ್ಟ್ ನಡೆದ ಮರುದಿನವೇ PH ಕಾಲೋನಿ ನಿವಾಸಿ ಎನ್ಕ್ವೈರಿ. ನಮ್ಮ ದೇಶದ ಅನ್ನ ಉಂಡು ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಇವರ ಬಗ್ಗೆ ಉಗ್ರವಾಗಿ ಖಂಡಿಸುವುದನ್ನ ಬಿಟ್ಟು ಪ್ರಧಾನಿ ರಾಜೀನಾಮೆ ಕೇಳ್ತಿದ್ದಾರೆ. ಸಂಸದ ಗೋವಿಂದ ಕಾರಜೋಳ ಕಿಡಿ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಹಲವರು ಪಟ್ಟು. ಸಚಿವ ಜಮೀರ್ ಅಹಮದ್ ರಿಂದಾನು ಕಸರತ್ತು. ಅಲ್ಪಸಂಖ್ಯಾತ ಕೋಟಾದಡಿ ಡಿಸಿಎಂ ಸ್ಥಾನ ಪಡೆಯೋಕೆ ಸಜ್ಜು. ದೆಹಲಿಗೆ ಎಂದಿನಂತೆ ಹೋಗ್ತೀನಿ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಮಾತ್ರ ಭೇಟಿಯಾಗಿದ್ದೆ, ಬೇರೇನೂ ಚರ್ಚೆಯಾಗಿಲ್ಲ ಎಂದ ಸತೀಶ್ ಜಾರಕಿಹೊಳಿ. ಜೀವಾವಧಿ ಶಿಕ್ಷೆ ರದ್ದಾಗಿ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಗುತ್ತಾ? ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಪ್ರಜ್ವಲ್ ಈ ಪ್ರಕರಣದಿಂದ ಹೊರಗಡೆ ಬಂದ್ರೂ ಆಶ್ಚರ್ಯವಿಲ್ಲ ಎಂದ ವಕೀಲ ದೇವರಾಜೇಗೌಡ. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ವೈರಲ್. ನಟ ಧನ್ವೀರ್ಗೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಕೈದಿಗಳು ಡ್ಯಾನ್ಸ್ ಮಾಡಿದ ವಿಡಿಯೋ ಸಿಕ್ಕಿದ್ದೆಲ್ಲಿ ಅಂತ ದರ್ಶನ್ ಆಪ್ತನಿಗೆ ಎದುರಾಗಲಿದೆ ಕ್ವೆಶ್ಚನ್. ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲಿ ಹೊತ್ತಿ ಉರಿದ ಪ್ಲೈವುಡ್ ಫ್ಯಾಕ್ಟರಿ. ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿಯ ಗೋಡೌನ್ ಬಳಿ ಘಟನೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ. ಯುವಕರಿಂದ ಕೋಳಿಗಳ ಕಳ್ತನ. ಕೋಲ್ಸ್ ಪಾರ್ಕ್ ಬಳಿಯ ಮನೆ ಮುಂದೆ 3 ಯುವಕರ ಕೈ ಚಳಕ. ಪಂಜರ ಸಮೇತ ಹಾಡ ಹಗಲಲ್ಲೇ ಕೃತ್ಯ. ಭರದಿಂದ ಸಾಗ್ತಿದೆ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಶೂಟಿಂಗ್. ಬಹುತಾರಾಗಣದ ಚಿತ್ರಕ್ಕೆ ಕನ್ನಡದ ನಟಿಯ ಸೇರ್ಪಡೆ. ಶೂಟಿಂಗ್ನಲ್ಲಿ ಭಾಗಿಯಾದ ಮೇಘನಾ ರಾಜ್.
ಬಳ್ಳಾರಿಯಲ್ಲಿ ಅಗ್ನಿವೀರ ಸೇನಾ ರ್ಯಾಲಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯದ 400ಕ್ಕೂ ಹೆಚ್ಚು ಯುವಕರು ಭಾಗಿ. ಸೇನಾ ಅಧಿಕಾರಿಗಳಿಂದ ದೈಹಿಕ ವೈದ್ಯಕೀಯ ಪರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.